ಗಗನ್ ಮಹಲ್ ಅಂದ್ರ ಅದ ಹಿಂಗ್ ಹಿಂಗ್ ಮೂರ್ ಕಮಾನ್ ಐತ್ಲ ಅದ ಗಗನ್ ಮಹಲ್. ಹಾ ಗಗನ ಅಂದ್ರ ಆಕಾಶ, ಆಕಾಶ ಆಕಾಶದ ಆಕಾಶ ಎತ್ತರಕ್ಕೆ ಹಿಂಗ್ ಚುಂಬನ ಐತೇಳಿ ಹಾ ಗಗನ್ ಮಹಲ್ ಅಂತಾರ. ಗಗನ್ ಮಹಲ್ ಅಂದ್ರ ಹಿಂಗ ರೌಂಡ್ 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 ಮೂರ್ ಐತ್ಲ ಹಾ ಗಗನ ಮಹಲ್. ಇವತ್ ನಾವು ಬಂದಿರೋದು ಗಗನ್ ಮಾಲ್ಗೆ. ಇದನ್ನ ಆಕಾಶ ಚುಂಬನ ಅಂತಾನು ಕರಿತಿರಂತೆ. ಗಗನ್ ಮಹಲ್ ಅಂತ ಯಾಕೆ ಕರೆದ್ರಂದ್ರೆ, ಎರಡನೇ ಅಲಿ ಆದಿಲ್ ಶಾಹಿ ತನ್ನ ಆಡಳಿತ ಕಾಲದಲ್ಲಿ 1561ರಲ್ಲಿ ಇದನ್ನ ಕಟ್ಸಿರೋದು. ಇದು ಎತ್ತರದಲ್ಲಿ 124 ಅಡಿ ಉದ್ದವಾಗಿದೆ ಅಂತ ಹೇಳ್ತಾರೆ. ಮತ್ತೆ ಅಗಲಿಗೆ 82 ಅಡಿ ಅಗಲಿದೆ ಅಂತ ಹೇಳ್ತಾರೆ. ಈಗ ನೋಡ್ತಿದ್ರಲ್ಲ ನೀವು ಕಮಾನುಗಳು, ಈ ರೀತಿ ಕಮಾನುಗಳನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಸಭೆ ಸಮಾರಂಭಗಳಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ. ಇದನ್ನ ಮುಂದಿನಿಂದ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಓಪನ್ ಆಗಿರುವ ಥಿಯೇಟರ್ ತರ ಕಾಣಿಸುತ್ತೆ. ಎರಡನೇ ಅಲಿ ಆದಿಲ್ ಶಾಹಿ ಅವನ ಹೆಂಡತಿ ಚಾಂದ್ ಬೀಬಿ ಅವರು ಯಾವುದೇ ಒಂದು ಕಷ್ಟದಲ್ಲಿ, ಯಾವುದೇ ಒಂದು ಬಿಕ್ಕಟ್ಟಿನಲ್ಲಿ ಬಂದಾಗ ಮಹಲಿನಲ್ಲೇ ಕುಂತು ಕೆಲವೊಂದುಗಳನ್ನ ಸರಿಯಾದ ಕ್ರಮಗಳನ್ನ ತಗೋತಿದ್ರು ಅಂತ ಹೇಳಿ. ಮತ್ತೆ ಇಲ್ಲಿ ನಿಮಗೆ ಕಾಣಿಸ್ತಕ್ಕಂಥ ಈ 4 ಕಂಬಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ, ಒಂದು ಕಟ್ಟಿಗೆ ಆಕಾರದಲ್ಲಿ ಕಾಣಿಸ್ತಾ ಇದೆ. ಈ ಕಟ್ಟಡ ಬಿದ್ದಿರತಕ್ಕಂಥದ್ದು, ಇದ್ರಲ್ಲಿ ಕೆಲವೊಂದು ಛಾವಣಿಗಳು ಬಿದ್ದಿವೆ. ಇದೇ ನಿಮ್ಗೆ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 60 ಅಡಿ ಅಗಲ ಐತಿ ಮತ್ತು 70 ಅಡಿ ಎತ್ತರವಾಗಿದೆ ಅಂತ. ಮತ್ತೆ ಇದರಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಸಣ್ಣ ಸಣ್ಣ ಕಮಾನುಗಳನ್ನ ನಾವು ಕಾಣಬಹುದಾಗಿದೆ. ಇದನ್ನ ನೀವು ದೂರದಿಂದ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಓಪನ್ ಆಗಿರುವ ಥಿಯೇಟರ್ ತರ ಓಪನ್ ಆಗಿರತಕ್ಕಂಥ ನಾವೇನ್ ಸಿನಿಮಾಗೆ ಹೋದಾಗ ಇಲ್ಲೇನು ಓಪನ್ ಆಗಿರ್ತಾವಲ್ಲ, ಆ ರೀತಿ ಥಿಯೇಟರ್ ತರ ಕಾಣಿಸುತ್ತೆ ಅಂತ ಹೇಳ್ತೇವೆ. ಆಗಿನ ಕಾಲದಲ್ಲಿ ಸುಲ್ತಾನರ ಅವರ ಪತ್ನಿಯರು ಮೇಲೆ ವಾಸಿಸ್ತಿರಂತೆ. ಇವಾಗ ನೋಡಿದ್ರೆ ಎಲ್ಲಾ ಮೇಲ್ಗಡೆ ಬಿದ್ದಿವೆ. ಮತ್ತೆ ಈ ಕಡೆ ನೋಡಿದ್ರೆ ಇದು ಗೋಡೆಗಳನ್ನು ಬಿದ್ದಿವೆ. ಮತ್ತೆ ಆ ಕಡೆ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದ್ರೆ, ಆ ಕಡೆ ಗೋಡೆನು ಕೂಡ ಬಿದ್ದಿವೆ. ಆಗಿನ ಕಾಲದಲ್ಲಿ ಈ ರೀತಿನೂ ಬಾಗ್ಲ ಇತ್ತು ಅಂತ ಹೇಳ್ತಾರೆ. ಬನ್ನಿ ಮೇಲ್ಗಡೆ ತೋರಿಸ್ತೀನಿ, ಬನ್ನಿ ಹಂಗೆ ಮೇಲ್ಗಡೆ ತೋರಿಸೋಣ ಬನ್ನಿ. ಓ ಭಾಯ್, ನೀವು ನೋಡ್ತಿದ್ರಲ್ಲ, ಈ ಕಡೆ ಕಮಾನ್ಗೆ ಮತ್ತೆ ಆ ಕಡೆ ಕಮಾನ್ಗೆ ಹೋಗೋದು ಯಾವತ್ತಾ. ಈ ಕಡೆ ಕಮಾನ್ಗೆ ಹೋಗೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಬಾಗಿಲನ್ನ ಬಿಟ್ಟಿದ್ದಾರೆ. ಮತ್ತೆ ಆ ಕಡೆ ಕಮಾನ್ಗೆ ಈ ಕಡೆ ತೋರಿಸ್, ಮತ್ತೆ ಈ ಕಡೆ ಕಮಾನ್ಗೆ ಹೋಗೋದಕ್ಕೂ ಆ ಕಡೆ ಬಾಗಿಲನ್ನು ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಬನ್ನಿ ಯಾವ ರೀತಿ ಇದೆ ಅಂದ್ರೆ, ಈಗ ಇಲ್ಲೊಂದು ಕಲ್ಲಿದೆ. ಇದು ಕಲ್ಲಲ್ಲ, ಆಕ್ಚುಲಿ ಕಂಬ ಆಗಿ ಮಾಡ್ತಿದ್ರಂತೆ. ಮೇಲೆ ಕಾಣಿಸ್ತಕ್ಕಂಥ ಈ ಛಾವಣಿಗೆ ಇದು ಸಪೋರ್ಟ್ ಆಗಿ ಮಾಡೋದಕ್ಕೆ ಈ ರೀತಿ ಕಂಬಗಳನ್ನ ಇಲ್ಲಿ ತೋರಿಸೋ ಸಾಗರ್. ಈ ಕಂಬ ಮತ್ತೆ ಅಲ್ಲಿರ್ತಕ್ಕಂಥ ಆ ಕಂಬಗಳನ್ನ, ಇಲ್ಲಿರ್ತಕ್ಕಂಥ ಈ ಕಂಬ, ಎರಡು ಇಲ್ಲಿ ಕಂಬಗಳಿದ್ದಂತೆ. ಯಾಕಂದ್ರೆ ಮೇಲಿನ ಛಾವಣಿಗೆ ಸಪೋರ್ಟ್ ಆಗಿ ಇರೋದಕ್ಕೆ. ಈ ಮಧ್ಯಭಾಗದಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ರಾಜ ಕುಂತ್ಕೊಳ್ಳೋ ಸ್ಥಾನ ಇತ್ತಂತೆ. ಯಾಕಂದ್ರೆ ಇಲ್ಲಿ ಕುಂತ್ಕೊಂಡ್ರೆ ಇಲ್ಲಿ ಮುಂದೆ ನೀವು ನೋಡ್ಬಹುದು, ಇದೇ ರೀತಿ ಮುಂದೆ ಗಮನಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಇರ್ತಕ್ಕಂಥ ಯಾವುದು ಕೂಡ ಸ್ಟೆಪ್ ಇಲ್ಲ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸ್ಟೆಪ್ ಯಾವುದೇ ರೀತಿ ಕಾಣಂಗಿಲ್ಲ. ಯಾಕಂತ ಹೇಳಿದ್ರೆ ಆ ಕಡೆನು ಸ್ಟೆಪ್ ಕಾಣಿಸ್ತೈತಿ, ಮತ್ತೆ ಈ ಕಡೆನು, ಮತ್ತೆ ಈ ಕಡೆ ಸ್ಟೆಪ್ ಕಾಣಿಸ್ತೈತೆ. ಯಾಕಂದ್ರೆ ಇಲ್ಲಿ ಮುಂದೆ ನೀವು ನೋಡ್ಬೋದು, ಯಾರೇ ಬಂದ್ರು ಕೂಡ ಆ ರಾಜನ ಮುಂದೆ ಬಂದು ಹಬ್ಬಬಾರದು ಅಂತ ಹೇಳಿ ಮಗ್ಗಲ್ಗೆ ಸ್ಟೆಪ್ ಮಾಡಿದಾರಂತೆ. ಇದರ ಮುಂದೆ ಕಾಣಿಸ್ತಕ್ಕಂಥ ಈ ಸಭಾಂಗಣ ರಾಜ ಮತ್ತು ಅವರ ಗಣ್ಯರು ಪಂದ್ಯಾವಳಿಗಳನ್ನ ಮತ್ತು ದ್ವಂದ್ವ ಯುದ್ಧಗಳನ್ನ ಮತ್ತೆ ಮಿಲಿಟರಿ ಪ್ರದರ್ಶನಗಳನ್ನು ಕೊಡಕ್ಕೆ ಇದನ್ನ ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತೆ ಇದನ್ನ ನೀವು ನೋಡ್ಬೋದು, ಸಭಾಂಗಣದ ನೇರವಾಗಿನೇ ಕೂಡ ಇದೆ. ಈ ಗೋಡೆ ಇದಕ್ಕೆ ಕನೆಕ್ಟ್ ಆಗಿತ್ತಂತೆ. ಮತ್ತೆ ಇಲ್ಲಿ ನೀವು ಇದನ್ನ ಪೂರ್ತಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಮೇಲಿನ ಛಾವಣಿಗೆ ಹೇಗೆ ಬರ್ತಿದ್ರು ಅಂತ ಹೇಳಿ. ಅಲ್ಲಿ ಹಿಂದೆ ನಿಮ್ಗೇನು ಕಾಣಿಸ್ತಾ ಇದೆ ಅಲ್ಲ, ಈ ಬಾಗಿಲದ ಮುಖಾಂತರ ಆಗಿನ ಕಾಲದ ಜನರು ಬರ್ತಿದ್ರು ಅಂತ ಹೇಳಿ ಕೆಲವೊಂದು ಕಡೆ ಕುರುಹುಗಳಿವೆ, ಇನ್ನ ಹಾಗೆ ಓದಿವೆ. ನೀವೇನ್ ಗಮನಿಸ್ತಾ ಇದಾರಲ್ಲ, ಈ ಕೋಟೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಇಲ್ಲಿ ವಾಸಿಸ್ತಕ್ಕಂಥ ರಾಜರಿಗೆ ರಾಣಿಯರಿಗೆ ಪ್ರೊಟೆಕ್ಟ್ ಆಗಿ ಇದನ್ನ ಒಂದು ಅಪೋಸಿಟ್ ದಾಳಿಕೋರರು ಯಾರು ಬಂದು ದಾಳಿ ಮಾಡಬಾರ್ದಂತ ಹೇಳಿ ಇದನ್ನ ಮಾಡಿದ್ರಂತೆ. ನೀವು ನೋಡ್ಬೋದು, ಇಲ್ಲಿ ಈ ಮಹಲಿನ ಮೇಲೆ ಹಬ್ಬೋದಕ್ಕೆ ಒಂದು ಜಾಗ ಇದೆ. ಬೇರೆ ಕಡೆ ಎಲ್ಲಿಯೂ ಇಲ್ಲ ಜಾಗ, ಇಲ್ಲೇ ಒಂದೇ ಕಡೆ ಜಾಗ ಇದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿದಾಗ. ಬನ್ನಿ ಇಲ್ಲಿ ನೋಡಿ, ನಿಮ್ಗೆ ಈ ರೀತಿ ಇರ್ತಕ್ಕಂತ ಮೇಲೆ ಸ್ಟೆಪ್ ಗಳು ಕಾಣಿಸ್ತಾ ಇದೆಯಲ್ಲ, ಇದು ಮಹಲಿನ ಮೇಲಿನ ಭಾಗಕ್ಕೆ ಹಬ್ಬೋದಕ್ಕೆ ಜಾಗ ಮಾಡಿದ್ದಾರೆ.
ಇವು ಎಲ್ಲಾ ಅವಾಗೆಲ್ಲ ರಾಜರು ಅಂದ್ರ ಈ ಕಟ್ಟಿರ್ಲಿ ಇದು ರೌಂಡ್ 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 ಐತಿ ಇವೆಲ್ಲ ಅವ್ ಏನ್ ಜಳಕದ ರೂಮ್ ಇದು ಅಂತ ಅಂತಾರ ಏನ್ ಕುದುರೆ ಕಟ್ಟ ಒಬ್ಬ ಕುದುರೆ ಕಟ್ಟೋದು